ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ 12 ಮತ್ತೆ 13ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಸರ್ಕಾರದ ಕಡೆಯಿಂದ ಇನ್ನೇನು ಕ್ಷಣಗಣನೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ಎಲ್ಲರೂ ಕೂಡ ತುಂಬಾನೇ ವೆಯ್ಟ್ ಮಾಡ್ತಾ ಇರುವಂತದ್ದು 12 ಮತ್ತೆ 13ನೇ ಕಂತಿನ ಹಣಕ್ಕೋಸ್ಕರ. ಸೊ ಇದ್ರ ಜೊತೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿಯರಿಗೆ ಅಂತಾನೆ ಭರ್ಜರಿ ಬಂಪರ್ ಆಫರ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆಗಿ 1 ವರ್ಷ ಕಂಪ್ಲೀಟ್ ಆದಂತಹ ಒಂದು ಖುಷಿಗೆ ಗೃಹಲಕ್ಷ್ಮಿಯರಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಆಫರ್ ಅನ್ನ ಕೊಟ್ಟಿದ್ದಾರೆ. ಸೊ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇದ್ರ ಬಗ್ಗೆ ಇನ್ನೂ ಅತಿ ಹೆಚ್ಚು ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ, ಜೊತೆಗೆ ಈ ಮಾಹಿತಿಯನ್ನ ಆದಷ್ಟು ಶೇರ್ ಕೂಡ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡಬಹುದು. ಒಂದ್ ವೇಳೆ ಏನಾದ್ರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ಕೊಂಡು ಫೇಸ್ಬುಕ್ ಆಗಲಿ ಯೂಟ್ಯೂಬ್ ಆಗಲಿ ಸಪೋರ್ಟ್ ಮಾಡ್ತಾ ಇದ್ದೀರಲ್ವಾ, ಎಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು ಅಂತ ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ಫ್ರೆಂಡ್ಸ್, ಎಲ್ಲರೂ ಕೂಡ ಕಾತರದಿಂದ ಕಾಯ್ತಿರುವಂತದ್ದು 12, 13ನೇ ಕಂತಿನ ಹಣಕ್ಕೋಸ್ಕರ. ಸೊ ಇದ್ರ ಬಗ್ಗೆ ತಿಳಿಸ್ಕೊಡೋದಕ್ಕಿಂತ ಮುಂಚೆ ನೀಡ್ತಿರುವಂತಹ ಅಂತಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಡ್ತಿರುವಂತಹ ಒಂದು ಭರ್ಜರಿ ಗುಡ್ ನ್ಯೂಸ್ ಏನು, ಕೊಡುಗೆ ಏನು ಅಂತ ಕೇಳೋದಾದ್ರೆ ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ. ಅಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆಗಿ ಆಗಸ್ಟ್ 30ನೇ ತಾರೀಕಿಗೆ 1 ವರ್ಷ ಕಂಪ್ಲೀಟ್ ಆಯಿತು. ಸೊ ಇವತ್ತು ಆಲ್ರೆಡಿ ನೋಡಿದಿರಾ ಸೆಪ್ಟೆಂಬರ್ ತಿಂಗಳು ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ಆಗಸ್ಟ್ 30ಕ್ಕೇನೆ ಈ ರೀತಿ ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆಗಿ ವರ್ಷ ಏನಾಯ್ತು. ಸೊ ಇದರ ಒಂದು ಖುಷಿಯಲ್ಲಿ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಸಚಿವೆಯಾಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಕೂಡ ಒಂದು ಬಹುಮಾನವನ್ನ ಪಡೆದುಕೋಬಹುದು. ಎಸ್ ಫ್ರೆಂಡ್ಸ್, ಗೃಹಲಕ್ಷ್ಮಿಯರು ಬಹುಮಾನವನ್ನ ಪಡೆದುಕೋಬಹುದು. ಆಗಿದ್ರೆ ಹೇಗೆ ಅಂತ ನೀವು ಕೇಳ್ಬೋದು. ಇವಾಗ ಏನು ಸೋಷಿಯಲ್ ಮೀಡಿಯಾ ಅನ್ನೋದಿದೆ, ಸೊ ಇದ್ರಂತಹ ಒಂದು ಪವರ್ಫುಲ್ ಇನ್ಯಾವುದೂ ಇಲ್ಲ ಅಂತಾನೆ ಹೇಳ್ಬೋದು. ಯಾವುದೇ ಒಂದು ಚಿಕ್ಕ ಪುಟ್ಟ ವಿಷಯಗಳಾಗ್ಲಿ ಅತಿ ಹೆಚ್ಚು ವೈರಲ್ಗಳಾಗುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲೇ. ಸೊ ಇದನ್ನ ಬಳಸ್ಕೊಂಡು ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿಯರಿಗೆ ಒಂದು ಬಂಪರ್ ಆಫರ್ ಅನ್ನ ಕೊಟ್ಟಿದ್ದಾರೆ. ಸೊ ಹಾಗಿದ್ರೆ ಏನು ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆಗಿ ಏನೋ 1 ವರ್ಷ ಕಂಪ್ಲೀಟ್ ಆಯ್ತು. ಸೊ ಇದ್ರ ಖುಷಿಯಲ್ಲಿ ಎಲ್ಲಾ ಗೃಹಲಕ್ಷ್ಮಿಯರು ಅಂತ ಅಂದ್ರೆ ಇವಾಗ ಫೇಸ್ಬುಕ್ ಆಗಿರ್ಲಿ, ಇನ್ಸ್ಟಾಗ್ರಾಮ್ ಆಗಿರ್ಲಿ, ಒಂದು ಏನಪ್ಪಾ ಅಂತ ಅಂದ್ರೆ ಇವಾಗ ಯೂಟ್ಯೂಬ್ ಅಲ್ಲೂ ಕೂಡ ಯೂಟ್ಯೂಬ್ ವಿಡಿಯೋಗಳನ್ನ ಮಾಡ್ತಿರ್ತಾರೆ ಕೆಲವು. ಅಂದ್ರೆ ಎಲ್ಲರೂ ಮಾಡೋದಿಲ್ಲ, ಬಟ್ ಯಾರೆಲ್ಲ ಯೂಸ್ ಮಾಡ್ತಿದ್ದೀರಾ ಸೊ ಅಂತವ್ರೆಲ್ಲರೂ ಕೂಡ ಒಂದು ರೀಲ್ಸ್ ಅಂದ್ರೆ ಶಾರ್ಟ್ಸ್ ಏನ್ ಮಾಡ್ತೀವಿ ಸೊ ಅದನ್ನ ಮಾಡ್ಬಿಟ್ಟು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬೇಕಾಗುತ್ತೆ. ಸೊ ಅತಿ ಹೆಚ್ಚು ವ್ಯೂಸ್ ಆಗಿ ಅತಿ ಹೆಚ್ಚು ವೈರಲ್ ಯಾವ ಒಂದು ವಿಡಿಯೋ ಹೋಗುತ್ತೆ ಸೊ ಆ ಒಂದು ವಿಡಿಯೋಗೆ ಏನ್ ಮಾಡ್ತೀವಿ ಅಂತ ಅಂದ್ರೆ ನಾವು ಸರ್ಕಾರದ ಕಡೆಯಿಂದ ಏನ್ ಬಹುಮಾನವನ್ನ ಕೊಡ್ತಿಲ್ಲ, ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳ್ತಿರುವಂತದ್ದು ಅವ್ರ ಕಡೆಯಿಂದ ಒಂದು ಬಹುಮಾನವನ್ನ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅದು ದೊಡ್ಡ ಬಹುಮಾನ ಅಂತಾನೆ ಹೇಳ್ಬೋದು. ಅದಕ್ಕೆ ಟೈಮಿಂಗ್ಸ್ ಎಲ್ಲಿವರೆಗೂ ಇರುತ್ತೆ ಅಂತ ಅಂದ್ರೆ ನಿಮಗೆ ಸ್ಟಾರ್ಟ್ ಆಗಿದೆ, ಬಟ್ ಇನ್ನ ಇದೇ ತಿಂಗಳ ಕೊನೆಗೆ ಅಂತ ಅಂದ್ರೆ 30ನೇ ತಾರೀಕಿನವರೆಗೂ ಕೂಡ ನಿಮಗೆ ಏನಾಗಿರುತ್ತೆ ಟೈಮಿಂಗ್ಸ್ ಇರುತ್ತೆ. ಸೊ ಆದಷ್ಟು ನೀವು ಬೇಗ ಬೇಗ ರೀಲ್ಸ್ ಗಳು ಶಾರ್ಟ್ಸ್ ಆಗಿರ್ಬೋದು ಮಾಡ್ಬಿಟ್ಟು ಯೂಟ್ಯೂಬ್, ಇನ್ಸ್ಟಾಗ್ರಾಮು, ಫೇಸ್ಬುಕ್ ಸೊ ಇಲ್ಲೆಲ್ಲ ಅಪ್ಲೋಡ್ ಮಾಡಿದ್ರಿ ಅಂತ ಅಂದ್ರೆ ಬೇಗ ಬೇಗ ವೈರಲ್ ಆಗುತ್ತೆ, ಬೇಗ ಬೇಗ ವ್ಯೂಸ್ ಬರುತ್ತೆ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಎಲ್ಲರೂ ಕೂಡ ಹೇಳ್ತಿರುವಂತದ್ದು ಯಾರು ಬೇಕಿದ್ರು ಅಂತಂದ್ರೆ ನಾವು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿಲ್ಲ, ಫೇಸ್ಬುಕ್ ಯೂಸ್ ಮಾಡ್ತಿಲ್ಲ, ಸೊ ಪೇಜಸ್ ನಮ್ದಿಲ್ಲ ಅಂತ ಅನ್ನೋರು ಕೂಡ ಮಾಡಿ ಹಾಕ್ಬೋದು. ಸೊ ಇಂಥವರೇ ಮಾಡಬೇಕು ಅಂತ ಏನಿಲ್ಲ, ಎಲ್ಲರೂ ಕೂಡ ಇವಾಗ ಆಲ್ಮೋಸ್ಟ್ ಯೂಸ್ ಮಾಡೇ ಮಾಡ್ತಾರೆ. ಸೊ ಎಲ್ರಿಗೂ ಕೂಡ ಒಂದು ಬಂಪರ್ ಆಫರ್ ಅಂತಾನೆ ಹೇಳ್ಬೋದು. ಸೊ ಬೇಗ ಬೇಗ ರೀಲ್ಸ್ ಗಳನ್ನ ಮಾಡಿ, ಶಾರ್ಟ್ಸ್ ಗಳನ್ನ ಮಾಡಿ ನೀವು ಅಪ್ಲೋಡ್ ಮಾಡ್ಕೊಳ್ಳಿ, ಬಹುಮಾನವನ್ನ ಗೆದ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ಫ್ರೆಂಡ್ಸ್, ದೆನ್ ನೆಕ್ಸ್ಟ್ ಇವಾಗ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ 12, 13ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಇನ್ನ ಕೇವಲ ದಿನ ಇರುವಂತದ್ದು ಅಂತ ಅಂದ್ರೆ ಇವಾಗ ಆಲ್ರೆಡಿ ಹೇಳಿದ್ದಾರೆ ಸರ್ಕಾರದ ಕಡೆಯಿಂದ ನಾವು ಗೌರಿ ಹಬ್ಬಕ್ಕೆ ಏನ್ ಮಾಡ್ತೀವಿ ಅಂತ ಅಂದ್ರೆ ಬಾಗಿನ ರೂಪದಲ್ಲಿ ಎಲ್ಲಾ ಮಹಿಳೆಯರಿಗೂ ಕೂಡ ಖರ್ಚಿಗೆ ದುಡ್ಡು ಆಗೋ ರೀತಿ ನಾವು ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇದ್ರ ಬಗ್ಗೆ ಇವತ್ತೇನು ಒಂದು ಹೊಸ ಅಪ್ಡೇಟ್ ಇಲ್ಲ, ಬಟ್ ಈ ರೀತಿ ಹೇಳಿದ್ದಾರೆ ಅಂತಂದ್ರೆ ಇವತ್ತೇ ಬಿಡುಗಡೆ ಮಾಡ್ಬೋದು, ನಾಳೆನೇ ಬಿಡುಗಡೆ ಮಾಡ್ಬೋದು, ಇಲ್ಲ ನಾಡಿದ್ದೇ ಬಿಡುಗಡೆ ಮಾಡ್ಬೋದು. ಯಾವಾಗ ಮಾಡ್ತಾರೆ ಅಂತ ಕನ್ಫರ್ಮ್ ಆಗಿಲ್ಲ. ಮಧ್ಯರಾತ್ರಿಯಲ್ಲೂ ಕೂಡ ಮಾಡ್ಬೋದು. ಯಾಕೆ ಅಂತ ಅಂದ್ರೆ ಎಲ್ರಿಗೂ ಕೂಡ ತಿಳಿದಿರೋ ಹಾಗೆ ಡಿ-ಬಿ-ಟಿ ಆಟೋ ಸೆಟ್ ಅನ್ನ ಮಾಡಿ ಬಿಟ್ಟಿರ್ತಾರೆ. 12, 13ನೇ ಕಂತು ಎರಡೂ ಕಂತನ್ನ ಸೇರಿಸಿ 4,000 ಹಣವನ್ನ ಎಲ್ಲಾ ಮಹಿಳೆಯರಿಗೂ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇವಾಗ ಫಾರ್ ಎಕ್ಸಾಂಪಲ್ ಹೇಳೋದು ಅಂದ್ರೆ ಗೌರಿ ಹಬ್ಬಕ್ಕೆ 2,000, ಗಣೇಶನ ಹಬ್ಬಕ್ಕೆ 2,000. ಸೊ ಅದ್ರಲ್ಲಿ 2,000 ಖರ್ಚು ಮಾಡಿದ್ರೆ ಗಣೇಶನ ಕೂರ್ಸ್ಕೊಂಡು ಪೂಜೆ ಮಾಡೋದಕ್ಕೆ 2,000 ಕೊಡೋ ರೀತಿ 4,000 ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಗೌರಿ ಗಣೇಶ ಹಬ್ಬಕ್ಕೆ ಎಲ್ಲಾ ಮಹಿಳೆಯರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಆಗಿ 4,000 ನೀಡ್ತೀವಿ ಅಂತ ಹೇಳಿದ್ದಾರೆ. ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ, ಇನ್ನೇನು ಕ್ಷಣಗಣನೆ ಅಂತಾನೆ ಹೇಳ್ಬೋದು. ಸೊ ಯಾವಾಗ ಬೇಕಿದ್ರು ಬಿಡುಗಡೆ ಆಗ್ಬೋದು. ಸೊ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಅದ್ರ ಬಗ್ಗೆ ಅಪ್ಡೇಟ್ ಬಂದ್ರೆ ನಿಮಗೂ ಕೂಡ ತಿಳಿಸ್ಕೊಡ್ತೀವಿ. ಬಟ್ ಇಲ್ಲಿ ರೀಲ್ಸ್ ಗಳನ್ನ ಮಾಡಿ ಬೇಗ ಬೇಗ ಅಪ್ಲೋಡ್ ಮಾಡಿ ಬಹುಮಾನವನ್ನ ಗೆಲ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಕಡೆಯಿಂದ ಎಲ್ರಿಗೂ ಕೂಡ ಶುಭಾಶಯವನ್ನ ಹೇಳಿದ್ದಾರೆ. ಸೊ ನಾವು ಕೂಡ ಹೇಳೋಣ ಅಲ್ವಾ, ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಗೃಹಲಕ್ಷ್ಮಿ ಹಬ್ಬ ಅಂತಾನೆ ಅನ್ಬೋದು. ಸೊ ಅಂತ ಇವಾಗ ಏನು ನಿಮ್ಮ ಅನಿಸಿಕೆ ಅಂತ ಅಂದ್ರೆ ಇವಾಗ ಶಾರ್ಟ್ಸ್ ಮಾಡೋದು ಗೃಹಲಕ್ಷ್ಮಿ ಹಣದಿಂದ ನಿಮ್ಗೆ ಏನು ಉಪಯೋಗ ಆಯ್ತು, ಅದರಿಂದ ಏನ್ ಬೆನಿಫಿಟ್ ಆಗಿದೆ, ಸೊ ಈ ರೀತಿಯಾದಂತಹ ಒಂದು ವಿಡಿಯೋನ ನೀವು ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಮಿಸ್ ಮಾಡ್ಕೋಬೇಡಿ, ಎಲ್ಲರೂ ಕೂಡ ಅಪ್ಲೋಡ್ ಅನ್ನ ಮಾಡಿ ಎಲ್ರಿಗೂ ಕೂಡ ಗೃಹಲಕ್ಷ್ಮಿಯ ಶುಭಾಶಯಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಕೂಡ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬೈ ಬೈ.